ನಮಸ್ಕಾರ. ಜಗತ್ತಿನ ಅತೀ ದೊಡ್ಡ ಯುದ್ಧಗಳು ಮೈದಾನದಲ್ಲಿ ನಡೆದರೆ ಅತಿ ಕಠಿಣ ಯುದ್ಧಗಳು ಮನೆಯ 4 ಗೋಡೆಗಳ ಮಧ್ಯೆ ಅತ್ತೆ ಮತ್ತು ಸೊಸೆಯ ನಡುವೆ ನಡೆಯುತ್ತವೆ. ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ಯಾವ ಮನೆಯಲ್ಲಿ ಸ್ತ್ರೀಯರು ಪರಸ್ಪರ ಗೌರವಿಸುವುದಿಲ್ಲವೋ ಅಲ್ಲಿ ಲಕ್ಷ್ಮೀ ನೆಲೆಸಲು ಸಾಧ್ಯವೇ ಇಲ್ಲ. ಈ ಜಗಳಕ್ಕೆ ಅಸಲಿ ಕಾರಣವೇನು? ಅಹಂಕಾರವೋ ಅಥವಾ ಅಧಿಕಾರದ ಆಸೆಯೋ? ಇಂದು ನಾವು ಅತ್ತೆ ಸೊಸೆಯ ಸಂಬಂಧವನ್ನು ಮಧುರಗೊಳಿಸುವ ಚಾಣಕ್ಯನ 3 ಅದ್ಭುತ ರಹಸ್ಯಗಳನ್ನು ತಿಳಿಯೋಣ. 1. ಅಧಿಕಾರದ ಹಸ್ತಾಂತರ, ಟ್ರಾನ್ಸ್ಫರ್ ಆಫ್ ಅಥಾರಿಟಿ. ಚಾಣಕ್ಯರ ಮೊದಲ ಸೂತ್ರ ಸಮಯಕ್ಕೆ ತಕ್ಕಂತೆ ಬದಲಾಗುವುದು. ಅತ್ತೆಯಾದವಳು ನೆನಪಿಡಬೇಕು, ಒಂದು ಕಾಲದಲ್ಲಿ ಅವಳು ಈ ಮನೆಗೆ ಸೊಸೆಯಾಗಿ ಬಂದಿದ್ದಳು. ಈಗ ಹೊಸಬರಿಗೆ ಅವಕಾಶ ನೀಡುವ ಸಮಯ. ಅಧಿಕಾರವನ್ನು ಬಿಟ್ಟುಕೊಡಲು ಹಿಂಜರಿಯುವುದು ಜಗಳಕ್ಕೆ ಮೂಲ ಕಾರಣ. ಸೊಸೆಯನ್ನು ಮಗಳಂತೆ ಕಂಡು ಅವಳಿಗೆ ಜವಾಬ್ದಾರಿ ನೀಡಿದರೆ ಅವಳು ನಿಮ್ಮನ್ನು ಗೌರವದಿಂದ ಕಾಣುತ್ತಾಳೆ. ಅಧಿಕಾರ ಹಿಡಿದಿಟ್ಟುಕೊಳ್ಳುವ ಬದಲು ಪ್ರೀತಿಯನ್ನು ಹಂಚಿ, ಆಗ ಮನೆ ನಂದನವನವಾಗುತ್ತದೆ. 2. ಹೊಸ ಪರಿಸರಕ್ಕೆ ಗೌರವ, ರಿಸ್ಪೆಕ್ಟಿಂಗ್ ದ ನ್ಯೂ ಎನ್ವೈರ್ನ್ಮೆಂಟ್. ಸೊಸೆಯಾದವಳಿಗೆ ಚಾಣಕ್ಯರ ಕಿವಿಮಾತು ಇಲ್ಲಿದೆ. ಹೊಸ ಮನೆಗೆ ಬಂದಾಗ ಅಲ್ಲಿನ ಸಂಪ್ರದಾಯ ಮತ್ತು ಹಿರಿಯರನ್ನು ಗೌರವಿಸುವುದು ನಿಮ್ಮ ಮೊದಲ ಧರ್ಮ. ಅತ್ತೆಯನ್ನು ಕೇವಲ ಗಂಡನ ತಾಯಿ ಎಂದು ನೋಡಬೇಡಿ, ಆ ಮನೆಯನ್ನು ಕಟ್ಟಿ ಬೆಳೆಸಿದ ಶಕ್ತಿಯೆಂದು ನೋಡಿ. ಅವರ ಅನುಭವದಿಂದ ಕಲಿಯಿರಿ. ನೀವು ನೀಡುವ ಗೌರವವೇ ನಿಮಗೆ ಮರಳಿ ಸಿಗುತ್ತದೆ. ಅತ್ತೆಯ ತಪ್ಪುಗಳನ್ನು ಎತ್ತಿ ತೋರಿಸುವ ಬದಲು ಅವರ ಪ್ರೀತಿಯನ್ನು ಗೆಲ್ಲಲು ಪ್ರಯತ್ನಿಸಿ. ಮನೆಯನ್ನು ಒಡೆಯುವವಳು ಸೊಸೆಯಲ್ಲ, ಮನೆಯನ್ನು ಕಟ್ಟುವವಳು ಮಹಾಲಕ್ಷ್ಮಿ. 3. ಪುರುಷನ ಜಾಣ್ಮೆ, ದ ರೋಲ್ ಆಫ್ ದ ಮ್ಯಾನ್. ಚಾಣಕ್ಯನ ಪ್ರಕಾರ ಅತ್ತೆ ಸೊಸೆಯ ಜಗಳದಲ್ಲಿ ಮನೆಯ ಯಜಮಾನನ ಅಥವಾ ಮಗನ ಪಾತ್ರ ಬಹಳ ಮುಖ್ಯ. ಮಗನಾದವನು ಒಬ್ಬರ ಪರವಹಿಸಿ ಇನ್ನೊಬ್ಬರನ್ನು ದೂಷಿಸಬಾರದು. ಅವನು ಇಬ್ಬರ ನಡುವೆ ಸೇತುವೆಯಾಗಬೇಕು. ತಾಯಿಯ ಗೌರವ ಮತ್ತು ಹೆಂಡತಿಯ ಹಕ್ಕು ಎರಡನ್ನೂ ಕಾಪಾಡುವವನೇ ಅಸಲಿ ಚಾಣಕ್ಯ. ಇಬ್ಬರನ್ನೂ ಸಮಾನವಾಗಿ ಪ್ರೀತಿಸಿ ಮತ್ತು ಗೌರವಿಸಿದರೆ ಮನೆಯಲ್ಲಿ ಜಗಳಕ್ಕೆ ಜಾಗವಿರುವುದಿಲ್ಲ. ಸಂವಹನವೇ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ. ಮನೆ ಅಂದ್ರೆ ಕೇವಲ ಇಟ್ಟಿಗೆಗಳ ಕಟ್ಟಡವಲ್ಲ, ಅದು ಪ್ರೀತಿಯ ಸಂಬಂಧಗಳ ಸಂಗಮ. ಚಾಣಕ್ಯನ ಈ ನೀತಿಗಳು ನಿಮ್ಮ ಮನೆಯಲ್ಲಿ ಸುಖ ಮತ್ತು ಶಾಂತಿಯನ್ನು ತುಂಬಲಿ. ನಿಮ್ಮ ಮನೆಯಲ್ಲೂ ಅತ್ತೆ ಸೊಸೆಯ ಜಗಳವಿದೆಯೇ ಅಥವಾ ನೀವು ಸುಖವಾಗಿದ್ದೀರಾ? ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಜಗಳದಿಂದ ನೊಂದು ಬೆಂಡಾಗಿರುವ ಕುಟುಂಬಗಳಿಗೆ ಈ ವಿಡಿಯೋ ಶೇರ್ ಮಾಡಿ ಅವರ ಮನೆಯಲ್ಲಿ ನೆಮ್ಮದಿ ತರಲು ನೆರವಾಗಿ. ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಕುಟುಂಬವೇ ನಮ್ಮ ಶಕ್ತಿ.